ಮೋದಿ ಮಾತಾಡ್ತಾರೆ ಏನು ನಿರೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಪ್ರತಿ ವರ್ಷ ನ್ಯೂ ಇಯರ್ ಪಾರ್ಟಿಗಳು ಆಗ್ತಾ ಇರ್ತವೆ, ಆದರೆ ಈ ವರ್ಷದ ನ್ಯೂ ಇಯರ್ ಪಾರ್ಟಿ ಬಹಳ ಡಿಫ್ರೆಂಟ್ ಆಗಿರುತ್ತೆ. 7ವರೆಗೆ ಜನ ಪಾರ್ಟಿಯ ಮಧ್ಯದಲ್ಲೂ ಕೂಡ ನಮ್ಮ ಪ್ರಧಾನಿ ಏನು ಘೋಷಣೆ ಮಾಡ್ತಾರೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಾನು ಈ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ, ಬೆಂಗಳೂರಿನಂಥ ದೊಡ್ಡ ನಗರದ ಪಬ್ಬು ಬಾರ್ಗಳಲ್ಲಿ ಪಾರ್ಟಿ ಸೀನ್ಗಳಲ್ಲಿ ನೇರ ಪ್ರಸಾರವನ್ನು ಮಾಡೋದು ಯಾವುದಾದ್ರೂ ಕ್ರಿಕೆಟ್ ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಬಹುಶಃ ಮೊಟ್ಟ ಮೊದಲನೇ ಸಲ ಪ್ರಧಾನಮಂತ್ರಿಯವರ ಭಾಷಣದ ನೇರ ಪ್ರಸಾರಕ್ಕೆ ನಮ್ಮ ಪಾರ್ಟಿ ಪ್ಲೇಸ್ಗಳು ತಯಾರಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ನೂತನ್ ಒಡೆಯರ್, ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರ ಜೊತೆ ನೇರವಾಗಿ ಮಾತನಾಡ್ತಾ ಇದ್ದೀವಿ. ಮುನಿಯಪ್ಪ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮುನಿಯಪ್ಪ ಅವರೇ. ನಮಸ್ಕಾರ ಸರ್, ನಾನು ಕನಕನಪಾಳ್ಯದ ಮುನಿಯಪ್ಪ ಅಂತ ಹೇಳಿ. ಹೇಳಿ ಸರ್. ಮನೆ ಕೆಲಸದವರು ಹೆಣ್ಮಕ್ಳು ಇರ್ತಾರೆ, ಮನೆ ಕೆಲಸ ಮಾಡ್ತಾ ಇರ್ತಾರೆ. ಅವರು ಚೀಟಿ ಹಣ ಎಲ್ಲೆಲ್ಲೋ ಪಾಪ ಕೂಡಾಕೊಂಡಿರ್ತಾರೆ. ಅವ್ರ ಹಣ ಎಲ್ಲೋ ಕೂಡಿ ಇಟ್ಟಿರ್ತಾರೆ. ಅದು 2.5 ಲಕ್ಷ ಎಬೋ ಆಗಿರ್ಬೋದು. ಅಥವಾ ದನ ಕರ ಕಟ್ಕೊಂಡಿರ್ತಾರೆ. ಗಂಡ ಸರಿ ಇರಲ್ಲ ಮನೇಲಿ, ಅವನು ಕದ್ದು ಮುಚ್ಚಿ ಹಣ ಇಟ್ಟಿರ್ತಾರೆ. ಅಥವಾ ಗಂಡ ತರೋ ಅಂತ ಹಣದಲ್ಲಿ ಪಾಪ ಏನೋ ಮುಂದಕ್ಕೆ ಹೆಣ್ಣುಮಕ್ಳು ಭವಿಷ್ಯಕ್ಕೋಸ್ಕರ ಎತ್ತಿಟ್ಟಿರ್ತಾರೆ. ತತ್ಕ್ಷಣವಾಗಿ 2.5 ಮೇಲಿದ್ರೆ ನೀವು ಹಾಗೆ ಅಂತ ಹೆಣ್ಣು ಮಕ್ಕಳನ್ನ ಪ್ರಭಾವಗೊಳಿಸಿದ್ರೆ ಇರೋರು ಮಾಡ್ಕೊಂಡಿರ್ತಾರೆ, ಇಲ್ದೇ ಇದ್ದವ್ರ ಕತೆ ಏನಾಗ್ಬೇಕು ಒಂದು. ಎರಡನೇದು, ಹೆಣ್ಮಕ್ಳು ಒಡವೆಗಳು ಎಲ್ಲಾ ಒಡವೆ ಅಂಗಡಿಗಳಲ್ಲೂ ಚೀಟಿ ಅಂತ ಮಾಡಿರ್ತಾರೆ ನೋಡಿ. ಬಹುಶಃ ನೀವು ಗೊತ್ತಿರುತ್ತೆ ಮೇಡಮ್ ಅವ್ರಿಗೆ, ಒಡೆಯರವ್ರಿಗೆ. ಅವರು ಹೆಣ್ಣು ಅಲ್ವಾ, ಚೀಟಿ ಹಾಕೊಂಡಿರ್ತಾರೆ ಎಲ್ಲಾ ಇರೊಳಗೂ. ಏನು ಒಡವೆ ಅಂಗಡಿಗಳಲ್ಲಿ 100 ರೂಪಾಯಿ ಕಟ್ಕೊಂಡ್ಬಂದಿರೋರು ಇರ್ತಾರೆ, 200 ರೂಪಾಯಿ ಕಟ್ಕೊಂಡ್ಬಂದಿರ್ತಾರೆ. ಅವರು ಏನೋ ಪಾಪ ಹೆಣ್ಣುಮಗಳ ಮದುವೆಗೋ ಏನಕ್ಕೋ ಹೇಳಿ ಒಂದು 100 ಗ್ರಾಮೋ 150 200 ಗ್ರಾಮ ಎಕ್ಸ್ಟ್ರಾ ಇಟ್ಕೊಂಡೆ. 150 ಗ್ರಾಮೇ ಸಾಕು, 200 ಗ್ರಾಮ್ ಬೇಡ ಅಂದ್ರೆ ಹೆಣ್ಣೆ ಮಗಳು ಏನಾಗಬೇಕು? 3 ಜನ ಹೆಣ್ಮಕ್ಳು ಇರ್ತಾರೆ, 4 ಜನ ಹೆಣ್ಮಕ್ಳು ಇರ್ತಾರೆ. 150 ಗ್ರಾಮ್ ಒಂದು ಮನೆಗೆ ಹೆಣ್ಮಗುಗೆ ಅಂದ್ರೆ ಅವ್ರ ಕತೆ ಏನಾಗಬೇಕು? ದಯಮಾಡಿ ಇದ್ರ ಬಗ್ಗೆ ಕೇಳಿ ಸ್ವಾಮಿ. 150 ನನಗೆ ನೆನಪಿರೋ ಪ್ರಕಾರ ಹೆಣ್ಣು ಮಕ್ಕಳಿಗೆ 150 ಗ್ರಾಮ್ ಅಲ್ಲ, 500 ಗ್ರಾಮ್ ಅಂತ ಅನ್ಕೊಳ್ತೀನಿ. 500 ಗ್ರಾಮ್ ಮುನಿಯಪ್ಪ ಅವರೇ, ಒಬ್ಬ ಹೆಣ್ಣು ಮಗಳು 500 ಗ್ರಾಮ್ ಚಿನ್ನವನ್ನ ಇಟ್ಕೊಳ್ಳಬಹುದು. ಮತ್ತು 500ಕ್ಕಿಂತ ಜಾಸ್ತಿ ಇಟ್ಕೊಳ್ಳೋದು ಕ್ರೈಮ್ ಅಲ್ಲ, ಟ್ಯಾಕ್ಸ್ ಕಟ್ಟಿ ಅಂತ ಅಷ್ಟೇ. ಟ್ಯಾಕ್ಸ್ ಕಟ್ಟಿ, ಟ್ಯಾಕ್ಸ್ ಅಂದರೆ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಎಕ್ಸಾಕ್ಟ್ಲಿ, ಇನ್ಕಮ್ ಇದ್ದರೆ. ಇವರು ಹೇಳಿದ್ರೆ, ಕ್ವಶನ್ ಕೇಳಿದ್ರಲ್ಲ, ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು ಈಗ ಚಿಟ್ಟಿ ಮಾಡ್ತಾರೆ. ನನಗೆ ಗೊತ್ತು, ಯಾಕಂದ್ರೆ ನಾನು ಕೇಳೀನಿ. ನಮ್ಮ ಮನೆ ಕೆಲಸದವರು ಎಲ್ಲ ಊರಲ್ಲೂ ನಾನು ಕೇಳೀನಿ. ಪಾಪ ಅವರು ಚಿಟ್ಟಿ ಕಟ್ಟಿ ತಿಂಗಳಿಗೆ ಒಂದ್ಸರಿ ದುಡ್ಡು ಬರಲಿ ಅಂತ ಕಾಯ್ತಾ ಇರ್ತಾರೆ. ಅವ್ರ ಕಡೆ ಮತ್ತು ಅವ್ರ ದುಡ್ಡು ಇಟ್ಕೋಬೇಕಾಗಿರುತ್ತೆ, ಯಾಕೆಂದರೆ ಎಮರ್ಜೆನ್ಸಿಗೂ ದುಡ್ಡು ಇಟ್ಕೋಬೇಕಾಗಿರುತ್ತೆ. ಅಂಥವರೆಲ್ಲ ಹೀಗೆ 2.5 ಲಕ್ಷ ಬ್ಯಾಂಕಲ್ಲಿ ಹಾಕಿದರೆ ನಾವೇನು ಅವ್ರಿಗೆ ಎಂಕ್ವೈರಿ ಮಾಡೋಕ್ಕೆ ಹೋಗಲ್ಲ. ಈ ಸಣ್ಣ ವಿಷಯ ಎಲ್ಲ ನಾವು ಎಂಕ್ವೈರಿ ಮಾಡಲ್ಲ, ಯಾಕೆಂದ್ರೆ ನಮಗೆ ಎಷ್ಟೊಂದು ಬೇರೆ ಕೆಲಸ ಇದೆ. ದೊಡ್ಡ ಮೊತ್ತಗಳ ಅವ್ರದ್ದು ಕೆಲಸ ಮಾಡ್ತಾಯಿದ್ದೀವಿ. ಅಬೌಟ್ ಲ್ಯಾಕ್ಸ್ ಟುಗೆದರು ಮತ್ತು ಅಬೌಟ್ 50 lakhs or 1 crore. ಅದಕ್ಕೆ ನಾವು ಫಸ್ಟ್ ನಮ್ಮದು ಪ್ರಯಾರಿಟಿ ಅಲ್ಲಿದೆ. ಬರೀ 2.5 lakh ಅವ್ರ ಕೇಸಿಗೆ ನಾವು ಹೋಗ್ತಾನೆ ಇಲ್ಲ. ಇವಾಗ ಯಾಕೆ ಎಲ್ಲರೂ 2.5 lakh ಅಂದ್ಕೊಂಡಿದ್ದಾರೆ ಅಂದರೆ, ಇದು ಟ್ಯಾಕ್ಸ್ ಸ್ಲ್ಯಾಬ್ ಇದೆ ಅಲ್ಲ, ನಮ್ದು ಇನ್ಕಮ್ ಮಿನಿಮಮ್ ಸ್ಲ್ಯಾಬು 2,50,000 ಇದೆ ಟ್ಯಾಕ್ಸ್ ಕಟ್ಟೋದಕ್ಕೆ. ಅದಕ್ಕೋಸ್ಕರ ಇದೇನೋ ಒಂಥರ ಮ್ಯಾಜಿಕ್ ಫಿಗರ್ ಆದಾಗ ಆಗಿಬಿಟ್ಟಿದೆ. ಎಲ್ಲರೂ ಇದು ತಪ್ಪು ಕಲ್ಪನೆ ಆಗಿದೆ. ನಾವು ಯಾರೂ ಅವ್ರಿಗೆ ಬೆನ್ನು ಹತ್ತಿಲ್ಲ. 2.5 ಲಕ್ಷ ಕಟ್ಟಿದ್ರೆ ಅವ್ರು ಬೆನ್ನು ಹತ್ತಿ ನಾವು ಏನು ನೋಟಿಸ್ ಕಳಿಸಿ ಅದು ಕೆಲಸ ಮಾಡ್ತಾ ಇಲ್ಲ. ಮತ್ತು ಇದು ಕೂಡ ಅದು ಇನ್ಕಮ್ ಇರಬೇಕು. ಇನ್ಕಮ್ ಈ ವರ್ಷ ಕಳಿಸಿದ ಇನ್ಕಮ್ ಇರಬೇಕು. ಅವ್ರದ್ದೆಲ್ಲ ಸೇವಿಂಗ್ಸ್ ಇದ್ದರೆ ಅದಕ್ಕೆ ನಾವು ಇದೇ ವರ್ಷ ನೀವು ಇದು ಇನ್ಕಮ್ ಗಳಿಸಿರಿ ಅಂತ ನಾವು ಅವ್ರ ಮೇಲೆ ಟ್ಯಾಕ್ಸ್ ಹಾಕೋದಕ್ಕಾಗಲ್ಲ. ಇಂಪಾರ್ಟೆಂಟ್ ಕೆಲಸ ಮಾಡೋದಿದೆ. ನಾವೆಲ್ಲ ಈ ಸಣ್ಣ ಇದಕ್ಕೆ ಹೋಗ್ತಾ ಇಲ್ಲ. ಯಾರು ಇಷ್ಟು ಚಿಂತೆ ಮಾಡೋದು ಜರೂರತ್ತೆ ಇಲ್ಲ. ದಯವಿಟ್ಟು ನಾನು ವೀಕ್ಷಕರಿಗೆ ಇದು ವಿನಂತಿಸ್ಕೊಳ್ತೀನಿ. 2.5 lakh ಆದ ತಕ್ಷಣ ಡಿಪಾರ್ಟ್ಮೆಂಟ್ ಬರ್ತಾರೆ ಅಂತ ಅನ್ಕೋಬೇಡಿ, ಅದರಲ್ಲಿ ಏನೂ ಸತ್ಯವಿಲ್ಲ. ತುಂಬ ಪ್ರಮುಖವಾದ ಅಂಶವೊಂದನ್ನು ಮೇಡಮ್ ಹೇಳಿದ್ರು. 2.5 ಲಕ್ಷದ ಮೇಲೆ ನಾನು ಕಟ್ಬಿಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ನವ್ರು ತಕ್ಷಣ ಮನೆಗೆ ಬಂದುಬಿಡ್ತಾರೆ ಅನ್ನುವಂಥ ಭಯ ಇಲ್ಲ. ಅವರಿಗೆ ಪ್ರಯಾರಿಟಿಗಳು ಬೇರೆ ಇದೆ. ಇದಕ್ಕಿಂತಲೂ ತುಂಬ ದೊಡ್ಡ ಮೊತ್ತವನ್ನು ಕಟ್ಟಿದಂಥವರ ಬ್ಯಾಂಕ್ ಅಕೌಂಟ್ಗಳ ಸ್ಕ್ರೂಟಿನಿ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಅದೆಲ್ಲವೂ ಮುಗಿದ ಮೇಲೆ ತಮ್ಮ ಡೆಪಾಸಿಟ್ಗೆ ಎಕ್ಸ್ಪ್ಲನೇಷನ್ ಇರಲಿಕ್ಕಿಲ್ಲ ಅಂತ ಇನ್ಕಮ್ ಟ್ಯಾಕ್ಸ್ಗೆ ಅನ್ನಿಸಿದ್ರೆ ಮಾತ್ರ ತಮ್ಮ ಹತ್ರ ಬರುವಂಥದ್ದು. ಈ ಹಿಂದಿನ ಮೇಡಮ್ ಅವರಿಗೆ ಪೂರಕವಾಗಿ ಬಹಳಷ್ಟು ವೀಕ್ಷಕರು ಕನ್ಫ್ಯೂಷನಲ್ಲಿದ್ದಾರೆ. 2.5 ಲಕ್ಷದ ನಿಯಮಾವಳಿ ಹೊಸದಲ್ಲ, ಅದು ಹಳೆ ನಿಯಮಾವಳಿ. ಡಿಮಾನಿಟೇಷನ್ ಆದಮೇಲೆ ಆ ಪೀರಿಯಡಿಂದ ನವೆಂಬರ್ 8 ಮತ್ತು ಡಿಸೆಂಬರ್ 30 ಇದನ್ನು ಮತ್ತೆ ಹೊಸದಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆಯಲ್ಲೂ ಸಹ SBI ಅಕೌಂಟಲ್ಲಿ ಕ್ಯಾಶ್ ಡಿಪಾಸಿಟ್ಟು 2.5 ಲಕ್ಷ ಮೀರಿದ್ರೆ ಬ್ಯಾಂಕ್ನವ್ರು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಕರೆಂಟ್ ಅಕೌಂಟಲ್ಲಿ 12 ಲಕ್ಷದ ಲಿಮಿಟ್ಟು, SBI ಅಕೌಂಟಲ್ಲಿ 2.5 ಲಕ್ಷದ ಲಿಮಿಟ್ ಕ್ಯಾಶ್ ಡಿಪಾಸಿಟ್ಟು. ನೀವು ಬೇರೆ ಈ ಟ್ರಾನ್ಸಾಕ್ಷನ್ನು ಚೆಕ್ ಮೂಲಕ ಮತ್ತೊಂದು ಮಾಡಿದ್ರೆ ಅದೇನು ಕೇಳಲ್ಲ ಅವರು.
ಕ್ಯಾಶ್ ಡಿಪಾಸಿಟ್ಗೆ ಈ ಫೀಲಿಂಗ್ ಮುಂಚೆಯಿಂದಲೂ ಇತ್ತು. Yes. ಮತ್ತು ಇನ್ನೊಂದು ಪ್ರಶ್ನೆ ಹೇಳ್ಬೇಕಾಗುತ್ತೆ, ಆಗಲೇ ಬಹುಶಃ ಅಶೋಕ್ ನೋಡೋರು ಪೊಲಿಟಿಕಲ್ ಕಲರ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ನಾವು ಮೋದಿಯವರಿಗೆ ಕ್ರೆಡಿಟ್ ಬರುತ್ತೆ ಕ್ರೆಡಿಟ್ ಬರಲ್ಲ ಪ್ರಶ್ನೆ ಅಲ್ಲ, ಇಲ್ಲಿರ್ತಕ್ಕಂಥದ್ದು ಜನಸಾಮಾನ್ಯರ ಪ್ರಶ್ನೆ. ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಡಿಮಾನಿಟೇಷನ್ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಕ್ರೆಡಿಟ್ ಅವ್ರು ತಗೊಳ್ಳಿ ಪ್ರಶ್ನೆ ಅದಲ್ಲ. ಚಿಕ್ಕರಾಯಪ್ಪ ಜಯಚಂದ್ರ ಪ್ರಕರಣ ಇವ್ರು ಪ್ರಶ್ನೆ ಮಾಡಿದ್ರು, ನಾನು ಒಪ್ಕೋತೀನಿ. ಜನರ ಆತಂಕ ಇರ್ತಕ್ಕಂಥದ್ದು ಚಿಕ್ಕರಾಯಪ್ಪ ಜಯಚಂದ್ರನಂಥ ಫಲಾನುಭವಿಗಳು ರಾಷ್ಟ್ರೀಯ ಪಕ್ಷಗಳಿಗೆ ಡಿಪಾಸಿಟ್ ಕೊಟ್ಟಿದ್ದಾರಲ್ಲ ಸಾವಿರಾರು ಕೋಟಿ ರೂಪಾಯಿ, ಇದಕ್ಕೆ ಲೆಕ್ಕ ನೀವು ಕೊಡಬೇಕಾಗುತ್ತೆ. ಇದು ಜನಸಾಮಾನ್ಯರ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ. ನೀವು ಪೊಲಿಟಿಕಲ್ ಪಾರ್ಟಿ ಬಿಟ್ಬಿಡಿ. ಜನಸಾಮಾನ್ಯರು ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಕೇಳ್ತಾರೆ ಮೇಡಮ್, ನೀವು ಪಾಲಿಟಿಷಿಯನ್ಸ್ ಮೇಲೆ ರೇಡ್ ಮಾಡೋದಿಲ್ಲ ಮತ್ತು ಪೊಲಿಟಿಕಲ್ ಪಾರ್ಟಿಯ ಟ್ರಾನ್ಸಾಕ್ಷನ್ಗಳನ್ನು ಪ್ರಶ್ನೆ ಮಾಡೋದಿಲ್ಲ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಿಗೆ ಭಾಳ ಇದೆ. ಅದು ಆಕ್ರೋಶ, ಅದು ಆ್ಯಕ್ಚುಲಿ ಪ್ರಶ್ನೆ ಅಲ್ಲ. ಪೊಲಿಟಿಕಲ್ ಪಾರ್ಟಿಗಳ ಟ್ರಾನ್ಸಾಕ್ಷನ್ಗಳನ್ನು ಯಾವತ್ತು ಚೆಕ್ ಮಾಡಿದಿರ್ತಾವೆ ಅಂತ ನಿಜವಾಗ್ಲೂ ಆಗುತ್ತಾ? ಇನ್ಕಮ್ ಟ್ಯಾಕ್ಸ್ ಪರ್ವ್ಯೂವಲ್ಲಿ ಬರುತ್ತಾ ಅದು? ಇನ್ಕಮ್ ಪರ್ವಿಯಲ್ಲಿ ಬರುತ್ತೆ. ಓಕೆ, ಆ್ಯಕ್ಚುಲಿ ಅದು ಕೆಲಸ ನಡೆದೇ ಇರುತ್ತೆ. ಓಕೆ, ಈಗೇನು ನಾವು ಪೊಲಿಟಿಕಲ್ ಪಾರ್ಟೀಸು ನಾವು ಟಚ್ ಮಾಡಬಾರ್ದು ಅಂತ ಏನೂ ಇರಲ್ಲ. ನೀವು ಎಷ್ಟೊಂದು ನೋಡ್ತಿರಲ್ಲ, ಎಷ್ಟೊಂದು ರೇಟ್ಸ್ ಆಗ್ತಾನೆ ಇದಾವಲ್ಲ. ರಾಜಕಾರಣಿಗಳ ಮೇಲೆ ರೇಡ್ಗಳ ಪ್ರಮಾಣ ಅತ್ಯಂತ ಕಡಿಮೆ ಅನ್ನುವಂಥದ್ದು ಬಹಳ ಜನರ ಬೇಸರ. ಅದು ರಮೇಶ್ ಬಾಬು ಅವರು ಆವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಹಾಕಿದ್ರು, ಇದ್ದಂಥ ದುಡ್ಡು ಬ್ಯಾಂಕ್ಗಳಿಗೆ ಬಂತೆ ಹೊರತು ಸರ್ಕಾರಕ್ಕೆ ಬರಲಿಲ್ಲ ಅಂತ. ಹೌದು, ಸರ್ಕಾರಕ್ಕೆ ಬರಲಿಲ್ಲ, ಅದು ನಿಜ. ಬ್ಯಾಂಕಿಗೆ ಬಂದಿದೆ. ಬ್ಯಾಂಕಲ್ಲಿ ಈಗ ಮೊದಲು ಬ್ಯಾಂಕಲ್ಲಿ ಲಿಕ್ವಿಡಿಟಿ ಕಮ್ಮಿ ಇತ್ತು, ಅಷ್ಟೊಂದು ಎಲ್ಲ ಕ್ಯಾಶ್ ಕ್ರಂಚ್ ಇತ್ತು. ಇವಾಗ ಎಷ್ಟೊಂದು ಕ್ಯಾಶ್ ಬಂದುಬಿಟ್ಟಿದೆ ಬ್ಯಾಂಕಿಗೆ. ಸೊ ಬ್ಯಾಂಕಿದ ಲಿಕ್ವಿಡಿಟಿ ಜಾಸ್ತಿ ಆಯಿತು. ಹೀಗಾಗಿ ಇಂಟ್ರೆಸ್ಟ್ ರೇಟ್ಸು ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ ಲೋನ್ಸ್, ಹೌಸಿಂಗ್ ಲೋನು ಮತ್ತು ಎನಿ ಟೈಪ್ ಆಫ್ ಲೋನು, ಈಗ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡೋದವ್ರಿಗೆ ಅವ್ರಿಗೆಲ್ಲನೂ ಧಾರಾಳವಾಗಿ ಲೋನ್ ಕೊಡ್ಬೋದು. ಇದು ಮತ್ತೆ ವಾಪಸ್ ನಮ್ಮದು ಇಕಾನಮಿ ಎಕ್ಸ್ಪಾನ್ಷನ್ ಆಗುತ್ತೆ, ಇಕಾನಮಿ ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗುವಾಗ ಹೇಳಬೇಕು ಅಂದರೆ, ನನ್ನ ಇನ್ಕಮ್ನಲ್ಲಿ ನನಗಿರುವಂಥ ಆದಾಯದಲ್ಲಿ ನಾನು ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದು ಯಾರು ಬಾಡಿಗೆ ಮನೆಯಲ್ಲಿ ಇರಬೇಕು ಅಂದ್ಕೊಂಡಿದ್ರು, ಈಗ ಮನೆ ನೀವು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಮನೆ ಸಾಲ ಸಿಗುತ್ತೆ ಅನ್ನೋದಾದರೆ ಆ ಕನಸನ್ನು ಕಾಣುವ ಶಕ್ತಿ ಡಿಮಾನಿಟೈಸೇಷನ್ನಿಂದ ಬರುತ್ತೆ ಮತ್ತು ಬ್ಯಾಂಕ್ಗಳಿಗೆ ಹಣ ಬಂದಿದ್ದರಿಂದ ಬರುತ್ತೆ ಅಂತ. ಮತ್ತು ರಮೇಶ್ ಬಾಬು ಅವರು ಆವಾಗ ಹೇಳಿದಂಥದ್ದು ಪೊಲಿಟಿಕಲ್ ಕಲರ್ ಕೊಟ್ಟುಬಿಟ್ರು ಅಂತ. ಸರ್, ಜನಸಾಮಾನ್ಯರು ತೊಂದರೆ ಅನುಭವಿಸಿದ್ದಾರೆ. ನಾನು ಆರಂಭದಿಂದನೇ ಹೇಳ್ತಾ ಇರುವಂಥದ್ದು, ನಾವು ಸರ್ವೆ ಮಾಡಿದ್ವಿ ಮತ್ತು ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ಸ್ವತಂತ್ರ ಸಂಸ್ಥೆಗಳು ಡಿಮಾನಿಟೈಸೇಷನ್ ನಂತರ ಸರ್ವೆ ಮಾಡಿದ್ವು. ಡಿಮಾನಿಟೈಸೇಷನ್ ಅನೌನ್ಸ್ ಆದಾಗಿಂದ ಹಿಡಿದು ತೀರಾ ಇತ್ತೀಚಿನವರೆಗೂ ಸರ್ವೆಗಳಾಗಿದೆ. ಬಹುತೇಕ ಸರ್ವೆಗಳಲ್ಲಿ ಜನಸಾಮಾನ್ಯರು ಈ ಕ್ರಮವನ್ನು, ಸರ್ಕಾರದ ಈ ಕ್ರಮವನ್ನು ಬೆಂಬಲಿಸಿ ಮಾತಾಡಿದ್ದಾರೆ. ಕೇರಳದಂಥ ಹಾರ್ಡ್ಕೋರ್ ಕಮ್ಯುನಿಸ್ಟ್ ರಾಜ್ಯದಲ್ಲಿ 25% ಜನ ಇದರಿಂದ ಕಪ್ಪು ಹಣ ತೊಲಗುತ್ತೆ ಅನ್ನೋ ಭರವಸೆ ನಮಗಿದೆ ಅಂತ ಹೇಳ್ತಾರೆ. ಹಾರ್ಡ್ಕೋರ್ ಕಮ್ಯುನಿಸ್ಟ್ ಭಾರತ ದೇಶದಲ್ಲಿ ಕಪ್ಪು ಹಣ ತಡೀತೀವಿ ಅಂತ ಅಂದ್ಬಿಟ್ಟು ಯಾರೇ ಹೇಳೋದು ಜನ ಬೆಂಬಲ ಕೊಡ್ತಾರೆ. ಮೋದಿ ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಪ್ರಶ್ನೆ ಅದಲ್ಲ. ಜನಕ್ಕೆ ಬೇಕಾಗಿದೆ ಅದು. ಕಪ್ಪು ಹಣ ನಿಗ್ರಹ ಆಗ್ಬೇಕಂತ ಮಾಡಿದ್ದಾರೆ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಕಪ್ಪು ಹಣ ನಿಗ್ರಹ ಮಾಡ್ತೀವಿ ಅಂತೇಳಿ ರಿಸರ್ವ್ ಬ್ಯಾಂಕ್ ಸೀಲ್ ಇರ್ತಕ್ಕಂಥ ಬಂಡುಗಳು ನಿಮಗೆ ತಮಿಳುನಾಡು ಚೀಫ್ ಸೆಕ್ರೆಟರಿ ಮನೇಲಿ ಸಿಗುತ್ತೆ, ಬಂಡವಾಳ ಶಾಹಿಗಳ ಮನೇಲಿ ಸಿಗುತ್ತೆ ಅಂದರೆ ಹೇಗೋಯ್ತು ಅನ್ನೋ ಪ್ರಶ್ನೆ. ಈಗ ನನಗೆ 2,000 ರೂಪಾಯಿ ಬೇಕಂದ್ರೆ ಕ್ಯೂನಲ್ಲಿ ನಿಂತ್ಕೊತೀನಿ ಹೋಗಿ. ಜನಸಾಮಾನ್ಯರು ATM ಮುಂದೆ ಕ್ಯೂನಲ್ಲಿ ನಿಂತ್ಕೋತಾರೆ. 2,000 ರೂಪಾಯಿ ಒಂದು ನೋಟ್ ಅವ್ನಿಗೆ ಸಿಗಲ್ಲ ಅಂದಾಗ ರಿಸರ್ವ್ ಬ್ಯಾಂಕ್ ಸೀಲ್ ಸಮೇತ ಬಂಡುಗಳು ಹೋಗಿ ನೀವು ಬಂಡವಾಳ ಶಾಹಿ ಮನೇಲಿ ಸಿಕ್ಕಿದ್ರೆ ಉತ್ತರ ಯಾರು ಕೊಡಬೇಕು? ಕೇಂದ್ರ ಸರ್ಕಾರನೇ ಉತ್ತರ ಕೊಡಬೇಕಾಗುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಈ ಪ್ರಶ್ನೆಯನ್ನು ಕೂಡ ರಾಜಿ, ಇದಕ್ಕೆ ತಕ್ಕ ಉತ್ತರಗಳು ಬರುವಂತ ದಿನದಲ್ಲಿ ಎಲ್ಲರಿಗೂ ಉತ್ತರ ಸಿಗುತ್ತೆ. ಈ ದೇಶದ ಜನತೆಗೆ ವಿಶ್ವಾಸ ಇದೆ, ಈ ಸರ್ಕಾರದಲ್ಲಿ ಎಲ್ಲರಿಗೂ ಸರಿಯಾದ ಪಾಠ ಕಲಿಸಿ ಯಾರ್ಯಾರು ಇಂಥ ಅವ್ಯವಹಾರಗಳು ಮಾಡ್ತಿದ್ರು ಇಂಥವರೆಲ್ಲ ಸಿಕ್ಕಾಕೋತಾರೆ, ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಹೇಳಿದೆ ಮೊದಲನೇ 1,40,40,000 ಕೋಟಿ ಒಬ್ಬ ಮೈಕೆಲ್ ಅನ್ನೋನೊಂದು ಇವತ್ತೇನು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ದಾರೆ, ಆ ಫಲಾನುಭವಿಗಳು ಎಲ್ಲೆಲ್ಲಿದ್ರು ಸಿಗ್ತಾರೆ. ಹಾಗಾಗಿ ಎಲ್ಲೂ ತಪ್ಪಿಸ್ಕೊಳ್ಳೋ ಪ್ರಶ್ನೆನೂ ಇಲ್ಲ. ಮತ್ತು ಬೇರೆ ಪಕ್ಷಕ್ಕೆ ಕೇಳೋದ್ ಬದಲು ಅವ್ರವ್ರ ಪಕ್ಷದನ್ನ ಎಲ್ಲಿಂದ ಇನ್ಕಮ್ ಬರ್ತದೆ ಅಂತ ಅವ್ರವ್ರ ಪಕ್ಷದ ಇನ್ಕಮ್ ನೋಡ್ಕೊಂಡ್ರೆ ಸಾಕಾಗತ್ತೆ. ಮತ್ತು ಈ ಒಂದು ಪಕ್ಷ ಇವನ್ 2,000 ರೂಪಾಯಿ ದಾನ ಆದ್ರೂ ಅದು ಅಕೌಂಟ್ ಆಗಿರಬೇಕು, ಯಾರ ಡೋನರ್ ಅಂತ ವ್ಯಕ್ತಪಡಿಸಬೇಕು ಅನ್ನೋಂಥ ಪರವಾಗಿ ಬೆಂಬಲ ಕೊಡ್ತಿರೋಂಥ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ನಾವು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿಗೆ ಮುಂದೆ ಇರುವಂಥ ಪಕ್ಷ. ಹಾಗಾಗಿ ಇದು ಯಾವುದೂ ಇನ್ನೊಂದು ಬೇನಾಮಿ ಇನ್ನೊಂದು ಪ್ರಶ್ನೆನೇ ಇಲ್ಲ ಈ ಪಕ್ಷದಲ್ಲಿ. ಬೇರೆ ಪಕ್ಷಕ್ಕೇನೋ ಅನ್ವಯ ಆಗ್ಬೋದೇನೋ ಅದು. ಅಲ್ಲ, ಬೇರೆ ಪಕ್ಷ ಪಾಪ ಯಾರು 1,000 ಕೋಟಿ ತಗೊಂಡಿಲ್ಲ. ಈ ಕಪ್ಪು ಹಣನ ನಿರ್ವಹಣೆ ಮಾಡ್ತೀವಿ ಅಂತೇಳಿ 1,000 ಕೋಟಿನ ಯಾವ ಪಕ್ಷನೂ ತಗೊಂಡಿಲ್ಲ. ಕೇಂದ್ರದ ಸರ್ಕಾರ ಇಟ್ಕೊಂಡು ನಿಮ್ಗೆ ಅಧಿಕಾರ ಇದೆ, ಕಾನೂನು ಬೆಳಗ್ಗೆ ರೈಡ್ ಮಾಡಿ. ಈ ಚರ್ಚೆಯನ್ನು ರಾಜಕೀಯದಿಂದ ಹೊರತಾಗಿಡೋಣ ಸರ್, ಈ ಚರ್ಚೆಯನ್ನು ರಾಜಕೀಯದಿಂದ ಹೊರತಾಗಿಡೋಣ. ನಾನು ಡಿಮಾನಿಟೈಸೇಷನ್ ನಂತರ ಸರ್ವೆಯ ಮಾತುಗಳನ್ನು ಯಾಕೆ ಹೇಳಿದೆ ಅಂದರೆ, ಜನ ರಾಜಕೀಯವನ್ನು ಮೀರಿ ಖಂಡಿತ ಈ ಕ್ರಮವನ್ನು
ನೋಡಿದ್ದಾರೆ ಮತ್ತು ಸ್ವಾಗತ ಮಾಡಿದ್ದಾರೆ ರಾಜಕೀಯವನ್ನು ಮೀರಿ ಮತ್ತು ಜನರಲ್ಲಿ ಭರವಸೆ ಹುಟ್ಟಿಸಿದೆ. ತಾವು ಹೇಳ್ತಾ ಇದ್ರಿ ತಮಿಳುನಾಡು ಚೀಫ್ ಸೆಕ್ರೆಟರಿ ಮನೆಯಲ್ಲಿ 2,000 ರೂಪಾಯಿ ಕಂತೆ ಸಿಕ್ತು ಅಂತ. ಆ ವಿಷಯದ ಬಗ್ಗೆಯೂ ನಾವು ಜನಸಾಮಾನ್ಯರಲ್ಲಿ ಪ್ರಶ್ನೆ ಹೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಜನಸಾಮಾನ್ಯ, ನೋಡಿ ಸರ್ ಹೆಂಗೆ ಸಿಕ್ಬಿದ್ರು ಅಂತ. ಈ ದೊಡ್ಡ ಭರವಸೆಯನ್ನು ಹುಟ್ಟಿಸಿರೋದು ಒಂದು ಡಿಮಾನಿಟೈಸೇಷನ್ನು, ನಂತರ ನಡೀತಾ ಇರುವಂಥ ಇನ್ಕಮ್ ಟ್ಯಾಕ್ಸ್ನ ರೇಡ್ಗಳು. ಆರ್ ಬಿ ಐ ಅಧಿಕಾರಿಗಳೇ ಅಲ್ಲ ಒಂದು ನಿಮಿಷ, ಹೊಸ ಕರೆನ್ಸಿಯನ್ನು ಬೇರೆಯವರಿಗೆ ತಲುಪಿಸಿ, ಕಪ್ಪು ಕೊಳಗಳಿಗೆ ತಲುಪಿಸಿ ಆರ್ ಬಿ ಐ ಅಧಿಕಾರಿಗಳು ಜೈಲಿಗೆ ಹೋಗೋದನ್ನು ನೋಡ್ತಾರಲ್ಲ ಜನಸಾಮಾನ್ಯ. ಆ ಸಂದರ್ಭದಲ್ಲಿ ಆತನ ಭರವಸೆ ಮತ್ತೆ ಚಿಗುತ್ತಿದೆ. ಅದನ್ನು ನಮ್ಮ ಸರ್ವೆಗಳು, ನಾ ಇನ್ನೊಂದು ಸಣ್ಣ ಬ್ರೇಕ್ ಒಂದು ಸಣ್ಣ ಬ್ರೇಕ್ ತಗೊಂಡು ಬಂದಿದ್ದೀನಿ, ಕೊನೆ ಭಾಗಕ್ಕೆ ಏನಿಲ್ಲ. ಕೊನೆ ಭಾಗ ಇವತ್ತು ರೈಡ್ ಮಾಡಿದ್ರು ಜನ ಟಾರ್ಗೆಟು. ಇನ್ನೊಂದು ಇವತ್ತು ಅಟ್ಲೀಸ್ಟ್ ಈ ಕಪ್ಪು ಹಣನ ಆಚೆ ತರಲಿಕ್ಕಿಂತ ಯಾರು ಭ್ರಷ್ಟರಿದ್ದಾರೆ ಅದನ್ನು ಆಚೆ ತರಕ್ಕೆ ಹೋದ್ರೂ ಟಾರ್ಗೆಟು ಅಂತಾರೆ. ಈ ರೀತಿ ರೈಡ್ಗಳು ಮಾಡ್ತಿರೋಂಥದ್ದಕ್ಕೂ ಅಡಚಣೆ ಮಾಡೋಂಥದ್ದು ಇದೆ. ಇವತ್ತು ಯಾರು ಒಬ್ರು ಚೀಫ್ ಸೆಕ್ರೆಟರಿನೇ ರೈಡ್ ಮಾಡೋಂಥದ್ದು ಸುಲಭ ಮಾತ್ರನ. ಇವತ್ತು ಮಾಡಿರೋಂಥದ್ದು ಸಂದೇಶ ಯಾರನ್ನು ದೊಡ್ಡವನಾಗಲಿ ಚಿಕ್ಕವನಾಗಿ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಎಲ್ಲರನ್ನು ದೊಡ್ಡವ್ರನ್ನೇ ತಗೊಳ್ಳೋಂಥ ಪ್ರಯತ್ನ ನಡೆದಿದೆ. ಹಾಗಾಗಿ ಅದರಲ್ಲೂ ರಾಜಕೀಯ ಬೆರೆಸೋಂಥ ಪ್ರಯತ್ನ ಮಾಡ್ತಾರೆ. ಇನ್ನು ಹೇಗೆ ವ್ಯವಸ್ಥೆ ನಡೆಸಬೇಕು ಅಂತ ಒಂದು ಫ್ರೀ ಹ್ಯಾಂಡ್ ಅನ್ನೋಂಥದ್ದು ಇರಬೇಕು. ನೀವು ಅದನ್ನು ಡಿಬೇಟ್ ಮಾಡೋದು ಇನ್ನೊಂದು, ಯಾವ ಸಂದರ್ಭ ಬರ್ತದೆ ಡಿಬೇಟ್ ಮಾಡಲಿಕ್ಕೆ ಮಾಡ್ಬೋದು. ಅದಕ್ಕೆ ಚುನಾವಣೆ ಸಂದರ್ಭ ಇರ್ತದೆ, ಯಾವ ಸರ್ಕಾರ ಯಾವ ರೀತಿ ವ್ಯವಸ್ಥೆನಲ್ಲಿ ಕೆಲಸ ಮಾಡಬೇಕು ಜನರನ್ನು ನೋಡ್ತಾ ಇರ್ತಾರೆ. ಸುಮ್ಮನೆ ಏನು ನೋಡ್ಕೊಂಡು ಕೂತಿರಲ್ಲ, ಕೆಲಸ ಮಾಡೋಕ್ಕೂ ಸಹ ಬಿಡಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಪಕ್ಷಗಳು ಇದ್ದಾವೆ. ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ 2 ಕರೆಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕರೆ ಮಾಡ್ತಾ ಇರಿ. ನೂತನ್ ಮೇಡಮ್ ಜೊತೆ ತಾವು ನೇರವಾಗಿ ಮಾತಾಡ್ಬೋದು ಒಂದು ಸಣ್ಣ ಬ್ರೇಕ್ ಆದಮೇಲೆ.